ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೈರತಿ ರಣಗಲ್ ಸಿನಿಮಾದಲ್ಲಿ ಅವರು ಅಭಿನಯಿಸಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಈ ವರ್ಷ ಕೊಡ್ತಾರೆ. ಇದೇ ಸಂಭ್ರಮದಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಜೊತೆಗೆ ಒಂದಷ್ಟು ಬೇರೆ ಸ್ಟಾರ್ ನಟರ ಫ್ಯಾನ್ಸ್ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಕಹಿ ಘಟನೆ ಅವರ ಕಿವಿಗೆ ಬೀಳುತ್ತೆ. ಅದುವೇ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಜೊತೆಗೆ ಕ್ಯಾನ್ಸರ್ ಇದೆ ಅನ್ನುವಂತ ವಿಚಾರ ತಡವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಶಿವರಾಜ್ ಕುಮಾರ್ ಅವರಿಗೆ ಮೊದಲೇ ತಮಗೆ ಕ್ಯಾನ್ಸರ್ ಇರುವಂತ ವಿಚಾರ ಗೊತ್ತಿತ್ತು. ಜೊತೆಗೆ ಟ್ರೀಟ್ಮೆಂಟ್ ನ ಸಹ ಅವ್ರು ತೆಗೆದುಕೊಳ್ತಿದ್ರು. ಆದ್ರೆ ಫ್ಯಾನ್ಸ್ಗೆ ಆತಂಕ ಪಡ್ತಾರೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಆ ಘಟನೆನ ಅವರು ಮುಚ್ಚಿಡ್ತಾರೆ. ಇಂಟರ್ವ್ಯೂ ಸಂದರ್ಶನಗಳಲ್ಲಿ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ. ಇದೆಲ್ಲ ಆದ ನಂತರ ಟ್ರೀಟ್ಮೆಂಟ್ ಯಾವಾಗ ಹುಷಾರಾಗ್ತಾರೆ ಶಿವಣ್ಣ ಅನ್ನೋಂತ ಒಂದು ಆತಂಕದಲ್ಲಿ ಆಗ್ಲಿಂದನೂ ಫ್ಯಾನ್ಸ್ 2 ತಿಂಗಳಿಂದನೂ ಆತಂಕದಲ್ಲೇ ಬರ್ತಿದ್ರು. ಆದ್ರೆ ಎಲ್ರಿಗೂ ಒಂದು ಸಿಹಿ ಸುದ್ದಿ ಏನಂದ್ರೆ ಸಕ್ಸಸ್ ಆಗಿದೆ ಅವರ ಸರ್ಜರಿ. ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಆರೋಗ್ಯವಾಗಿದ್ದಾರೆ ಅನ್ನುವಂಥದ್ದನ್ನ ಡಾಕ್ಟರ್ ಮುರುಗೇಶ್ ಅವರು ತಿಳಿಸಿರುವಂತದ್ದು. ಈ ಹಿಂದಷ್ಟೇ ಇತ್ತೀಚೆಗಷ್ಟೇ ಒಂದು 3 ದಿನಗಳ ಹಿಂದೆ ಅಮೆರಿಕಕ್ಕೆ ಅವರು ತೆರಳಿದ್ರು. ಇಡೀ ಕುಟುಂಬ, ಗೀತಕ್ಕ ಇರ್ಬೋದು, ಶಿವರಾಜ್ ಕುಮಾರ್ ಹಾಗೂ ನಿವೇದಿತಾ, ಜೊತೆಗೆ ಮಧು ಬಂಗಾರಪ್ಪ, ಇವರು 4 ಜನ ಸೇರಿ ಅಮೆರಿಕದಲ್ಲಿ ಉಳಿದುಕೊಂಡಿದ್ರು. ಅಂದ್ರೆ ಶಿವಣ್ಣ ಅವರ ಒಂದು ಸರ್ಜರಿ ಆಗ್ಬೇಕಿತ್ತು, ಮೇಜರ್ ಸರ್ಜರಿ. ಜೊತೆಗೆ ಒಂದಷ್ಟು ಎಲ್ಲ ಅವರ ಅಭಿಮಾನಿಗಳ ವರ್ಗ ಏನಿದೆ ಹೋಮ ಹವನ ಪೂಜೆಗಳನ್ನ ಸತತವಾಗಿ 2 ದಿನಗಳ ಹಿಂದೆ ನಡೆಸ್ತಾ ಇದ್ರು. ಬೆಳಗ್ಗೆ ರಾತ್ರಿ ಅಂತ ಏನು ಯೋಚನೆ ಮಾಡದೆ ಶಿವಣ್ಣ ಅವರ ಹೆಸರಲ್ಲಿ ಒಂದಷ್ಟು ತುಪ್ಪದ ಅಭಿಷೇಕ ಇರ್ಬೋದು, ಹಾಲಿನ ಅಭಿಷೇಕ ಇರ್ಬೋದು, ಎಲ್ಲ ಹರಕೆಗಳು ಇರ್ಬೋದು ಅವ್ರ ಹೆಸರಿನಲ್ಲಿ ನಡೀತಾನೆ ಇತ್ತು 2 ದಿನಗಳ ಹಿಂದೆ. ಆದ್ರೆ ಇವತ್ತು ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಈಗ ಅವರ ಸರ್ಜರಿ ಸಕ್ಸಸ್ಫುಲ್ ಆಗಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಅವ್ರಿಗೆ ಆಗೋದಿಲ್ಲ. ಕ್ಯಾನ್ಸರ್ ಅನ್ನುವಂಥದ್ದನ್ನ ಅವರು ಕ್ಯಾನ್ಸಲ್ ಮಾಡಿದ್ದಾರೆ, ಲೈಫಿಂದಾನೇ ಡಿಲೀಟ್ ಆಗಿದೆ. ಅವರು ಬ್ಯಾಟಲ್ ಅಲ್ಲಿ ವಿಕ್ಟರಿ ತಗೊಂಡ್ಬಂದಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಈಗ ಸಿಕ್ಕಿರುವಂತ ಮಾಹಿತಿ. ವೈದ್ಯರು ಆಗಿರುವಂತಹ ಮುರುಗೇಶ್ ಅವರು ಮೇಜರ್ ಸರ್ಜರಿಯನ್ನ ಶಿವಣ್ಣ ಅವರಿಗೆ ಮಾಡಿರುವಂಥದ್ದು. ಇನ್ನು 2-3 ದಿನಗಳಲ್ಲಿ ಅವರು ಎಲ್ಲ ಸ್ಟಡಿ ಆಗ್ತಾರೆ. ಈ ಸದ್ಯಕ್ಕೆ ಅವರಿಗೆ ಏನು ಮೂತ್ರಪಿಂಡದಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು, ಸೊ ಅದನ್ನ ತೆಗೆಯಲಾಗಿದೆ. ಅವರ ಕರುಳನ್ನೇ ಬಳಸಿ ಮೂತ್ರಪಿಂಡಕ್ಕೆ ಮತ್ತೆ ಅಳವಡಿಸಲಾಗಿದೆ ಅನ್ನುವಂಥದ್ದನ್ನ ಕೃತಕ ಮೂತ್ರಪಿಂಡನ ನಾವು ಅಳವಡಿಸಿದ್ದೀವಿ. ಸೊ ಹಾಗಾಗಿ ಈಗ ಒಂದಷ್ಟು ಚೇತರಿಕೆ ಅವರು ಕಾಣ್ತಿದ್ದಾರೆ. ಪ್ಯಾರಾಮೀಟರ್ಸ್ ಇರ್ಬೋದು, ಎಲ್ಲವೊಂದು ಅವ್ರದ್ದು ಟೆಸ್ಟಿಂಗ್ ಏನು ನಾವು ನೋಡ್ತಿದ್ದೀವಿ, ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ. 3 ದಿನ ಅಥವಾ 4 ದಿನ ಬೇಕಾಗುತ್ತೆ. ಅವರೇ ಖುದ್ದು ರಿಯಾಕ್ಷನ್ನ ಎಲ್ರಿಗೂ ಕೊಡ್ತಾರೆ ಅಭಿಮಾನಿಗಳಿಗೆ. ಇನ್ನು ಸರ್ಜರಿಕಿನ ಮುಂಚೆನೂ ಸಹ ಶಿವಣ್ಣ ಅವರು ಅಭಿಮಾನಿಗಳೊಟ್ಟಿಗೆ ಮಾತನಾಡಿದ್ರು. ಈ ರೀತಿ ಘಟನೆ ಕೇಳಿ ಎಲ್ರಿಗೂ ನಿಜಕ್ಕೂ ಖುಷಿ ಆಯಿತು. ಒಂದು ಚಿತ್ರರಂಗದಲ್ಲಿ ಬೇರೆ ಸ್ಟಾರ್ ವಾರ್ ಮಾಡ್ತಿದ್ದಂತಹ ಫ್ಯಾನ್ಸ್ ಸಹ ಒಂದು ದೊಡ್ಡ ಮನೆ ಅಂತ ಇರಬಹುದು ಅಥವಾ ಒಂದು ನಟನಿಗೆ ಈ ರೀತಿ ಆಗಿದೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆರೋಗ್ಯದಲ್ಲಿ ಈ ರೀತಿ ಆಗಿದೆ ಅಂತ ಸುದ್ದಿ ಕೇಳಿದ ತಕ್ಷಣ ಎಲ್ಲ ಸ್ಟಾರ್ ಫ್ಯಾನ್ಸ್ ಕೂಡ ಎಷ್ಟೇ ಮನಸ್ತಾಪ ಇದ್ರೂ ಒಂದಾಗ್ಬಿಟ್ರು ಈ ಒಂದು ವಿಚಾರಕ್ಕೆ. ಒಂದು ವಿಚಾರ ಏನಂತ ಹೇಳಿದ್ರೆ ಸರ್ಜರಿ ಆದ್ರೆ ಮತ್ತೆ ಅದೇ ರೀತಿ ಆಕ್ಷನ್ ಸೀಕ್ವೆನ್ಸ್ ಇರಬಹುದು, ಅವರಿಗೆ ಆರೋಗ್ಯದಲ್ಲಿ ಸುಸ್ತಾಗುವಂಥದ್ದು ಏನಾದರೂ ಕಾಣಿಸುತ್ತಾ ಶಿವಣ್ಣ ಅವರಿಗೆ ಅನ್ನುವಂಥ ಒಂದಷ್ಟು ಗೊಂದಲಗಳು ಸರ್ಜರಿ ಆದ್ಮೇಲೆ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಂಥದ್ದು ಸಹಜವಾಗಿ ಬಂದಿತ್ತು. ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಇರಬಹುದು, ಮಧು ಬಂಗಾರಪ್ಪ ಅವರು ಇರಬಹುದು, ಇದಕ್ಕೆ ಕ್ಲಾರಿಟಿ ಕೊಟ್ಟಿರುವಂಥ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ಕೊಡ್ತೀವಿ. ಸದ್ಯಕ್ಕೆ ಆ ರೀತಿ ಏನೂ ಅವರಿಗೆ ತೊಂದರೆ ಇಲ್ಲ. ಅವರ ಸಿನಿಮಾದಲ್ಲಿ ಯಾವ ರೀತಿ ಅಭಿನಯವನ್ನ ನೀವು ನೋಡಿ ಮೆಚ್ಕೊಂಡಿದ್ರಿ ಅದೇ ರೀತಿ ಅವರ ಅಭಿನಯವನ್ನ ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ. ನಿಮಗೆ ಮನೋರಂಜಿಸೋದೇ ಅವರ ಕಾಯಕ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ.